ನಮಸ್ಕಾರ ವೀಕ್ಷಕರೇ. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಹಲವು ಸವಾಲುಗಳನ್ನು ಎದುರಿಸುತ್ತಾ ತನ್ನ ಸಂಘಟನಾ ವಿಸ್ತರಣೆಯನ್ನು ಮುಂದುವರಿಸಿತು. ಸ್ವಾತಂತ್ರ್ಯೋತ್ತರ ಅವಧಿಯ ಪ್ರಮುಖ ಬೆಳವಣಿಗೆಯ ಕುರಿತು ಇಲ್ಲಿದೆ ವಿಶೇಷ ವರದಿ. 1947ರಲ್ಲಿ ದೇಶ ವಿಭಜನೆಯಾದಾಗ ಭೀಕರ ಕೋಮು ಹಿಂಸಾಚಾರ ದೇಶವನ್ನು ಕಂಗೆಡಿಸಿತು. ಆದರೆ 1948 ಜನವರಿ 30ರಂದು ಮಹಾತ್ಮ ಗಾಂಧೀಜಿಯವರ ಹತ್ಯೆಯ ನಂತರ ಪರಿಸ್ಥಿತಿ ಸಂಪೂರ್ಣ ಬದಲಾಯಿತು. ಹಂತಕ ನಾಥೂರಾಮ್ ಗೂಡ್ಸೆಯ ಹಿಂದಿನ ಸಂಬಂಧಗಳ ಕುರಿತು ಉಂಟಾದ ವಿವಾದದ ನಡುವೆ ಕೇಂದ್ರ ಸರ್ಕಾರವು RSSನ ಮೇಲೆ ನಿಷೇಧ ಹೇರಿತು. ನಂತರ ನಡೆದ ತನಿಖೆಗಳು ಹಾಗೂ ಸಂಘವು ಲಿಖಿತ ಸಂವಿಧಾನವನ್ನು ಅಳವಡಿಸಿಕೊಂಡ ಬಳಿಕ 1949ರಲ್ಲಿ ನಿಷೇಧವನ್ನು ಹಿಂಪಡೆಯಲಾಯಿತು. ಮುಂದೆ 1951ರಲ್ಲಿ ಡಾಕ್ಟರ್ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರ ನೇತೃತ್ವದಲ್ಲಿ ಭಾರತೀಯ ಜನಸಂಘ ಸ್ಥಾಪನೆಯಾಯಿತು. ಈ ಪಕ್ಷದ ರಚನೆಯಲ್ಲಿ RSSನ ಹಿನ್ನೆಲೆಯ ಕಾರ್ಯಕರ್ತರು ಪ್ರಮುಖ ಪಾತ್ರ ವಹಿಸಿದರು. ನಂತರ ಇದೇ ರಾಜಕೀಯ ಪಯಣವು 1980ರಲ್ಲಿ ಭಾರತೀಯ ಜನತಾ ಪಕ್ಷ BJP ರೂಪುಗೊಳ್ಳಲು ಕಾರಣವಾಯಿತು. ಇದರ ಜೊತೆಗೆ ಕಾರ್ಮಿಕರಿಗಾಗಿ ಭಾರತೀಯ ಮಜ್ದೂರ್ ಸಂಘ, ವಿದ್ಯಾರ್ಥಿಗಳಿಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಹಲವು ಸಂಘಟನೆಗಳು ಆರಂಭವಾಗಿ ಸಂಘ ಪರಿವಾರದ ವಿಸ್ತರಣೆಗೆ ವೇಗ ದೊರೆಯಿತು. ಸ್ವಾತಂತ್ರ್ಯೋತ್ತರದ ಭಾರತದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೆಳವಣಿಗೆಗೆ ಅದರ ಸಾಮಾಜಿಕ ಚಟುವಟಿಕೆಗಳು ಹಾಗೂ ರಾಜಕೀಯ ಪ್ರಭಾವ ದೇಶದ ಸಾರ್ವಜನಿಕ ಬದುಕಿನಲ್ಲಿ ಮಹತ್ವವಾದ ಅಧ್ಯಾಯವಾಗಿ ಪರಿಗಣಿಸಲಾಗುತ್ತದೆ. ಇದು ಇವತ್ತಿನ ವಿಶೇಷ ವರದಿಯಾಗಿತ್ತು. ಇದೇ ರೀತಿಯ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ನಮ್ಮ ಚಾಲುಕ್ಯ TV.